ಆಗಲಿ. ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ತಂದೆ, ಕುಮಾರ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ನಾಮದಲ್ಲಿ ವಂದನೆಗಳು. ಬಹಳ ವರ್ಷಗಳ ಮೇಲೆ ನಮ್ಮ ಚಿಕ್ಕ ಚಿಕ್ಕ ಮರಿಗಳಾಗಿದ್ದ ಮಕ್ಕಳು ಯೌವನಸ್ಥ ಮಕ್ಕಳಾಗಿದ್ದೀರಿ. ಮತ್ತು ನಮ್ಮ ಪ್ರಿಯ ಆತ್ಮೀಯ ಮಕ್ಕಳು ಶಕುಂತಲ, ಸಾರಮ್ಮ ಮತ್ತು ಬಸಪ್ಪ ಅವರ ಕುಟುಂಬದಲ್ಲಿ ಈ ರೀತಿ ಬೆಂಗಳೂರಿನಲ್ಲಿ ಒಂದಾಗಿ ಸೇರಿ ಬರುವಂತೆ ಈ ಸುಂದರವಾದ ಮನೆ ದೇವರ ಆಶೀರ್ವಾದ ಹೊಂದಿಕೊಂಡ ಕುಟುಂಬದಲ್ಲಿ ನಮ್ಮನ್ನು ದೇವರು ಕರೆತಂದಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಮತ್ತು ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳಬೇಕಂದ್ರೆ ದೇವರ ಮಕ್ಕಳಾಗಿ ದೇವರ ಸೇವಕರಾಗಿ ನಾವು ನಿಮ್ಮನ್ನು ದರ್ಶಿಸಲು ಬಂದಿರುವಾಗ ದೇವರ ವಾಕ್ಯ ಹೇಳಿದರೆ ಕೇಳಿದರೆ ಎರಡು ಆಶೀರ್ವಾದ. ದೇವರಿಗೆ ಸ್ತೋತ್ರ. ಒಂದು ನಿಮಿಷ ಪ್ರಾರ್ಥನೆ ಮಾಡ್ಕೊಂಡು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ದೇವ. ವಂದನೆ ಸ್ವಾಮಿ. ದೇವಾದಿ ದೇವನೇ, ರಾಜಾದಿರಾಜನೇ, ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿಯಾದ ದೇವ, ನಿನಗೆ ವಂದನೆ ಅಪ್ಪ. ಅದ್ಭುತ ಸ್ವರೂಪನು, ಆಶ್ಚರ್ಯಕರನು, ನಂಬಿಗಸ್ತನಾದ ದೇವರು ನೀನಯ್ಯ. ನಂಬಿದವರ ಕೈ ಬಿಡಲಾರದ ದೇವರು ನೀನಾಗಿದ್ದೀಯಪ್ಪ. ನಿನ್ನ ಪ್ರಿಯ ಮಕ್ಕಳನ್ನು ಅಪ್ಪ ಈ ಬೆಂಗಳೂರಂಥ ಮಹಾನಗರದಲ್ಲಿ ಅಪ್ಪ ದುಡಿಯುವುದಕ್ಕಾಗಿ, ಕೆಲಸಕ್ಕಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿರುವಾಗ ಪ್ರತಿದಿನ ಪ್ರತಿ ಕ್ಷಣ ಮಕ್ಕಳ ಜೊತೆ ಇದ್ದು ನೀನೇ ಅಪ್ಪ ತಂದೆ ಜೊತೆಗಾರನಾಗಿ, ಸಹಾಯಕನಾಗಿ, ರಕ್ಷಕನಾಗಿ, ಒಡೆಯನಾಗಿ, ಯಜಮಾನನಾಗಿದ್ದು ಇಲ್ಲಿಯವರೆಗೆ ನೀನು ಕಾಯ್ದು ಕಾಪಾಡಿ ನಡೆಸಿದ್ದಕ್ಕಾಗಿ ನಿಮಗೆ ನಾವು ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೇವಪ್ಪ. ಮತ್ತು ಈಗ ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯ ಧ್ಯಾನ ಮಾಡುತ್ತಿರುವಾಗ ಅಪ್ಪ ತಂದೆ ದೇವ, ಆತ್ಮದೇವ, ಪರಿಶುದ್ಧಾತ್ಮದೇವ, ನಿನ್ನ ದಾಸರಾದ ನನ್ನನ್ನು ಮರೆ ಮಾಡಿಕೊಂಡು ಅಪ್ಪ ಮಕ್ಕಳಿಗೆ ಬೇಕಾದಂಥ ವರ್ತಮಾನವನ್ನು ಅಪ್ಪ ನೀನೇ ಮಾತನಾಡಿ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಸೇರಿ ಬಂದಿರುವ ನಮ್ಮೆಲ್ಲರನ್ನು ಅಪ್ಪ ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ಅಪ್ಪ ಈ ಕುಟುಂಬ ನಿನ್ನ ಕುಟುಂಬವಾಗಿ, ನಿನ್ನ ಸಾಕ್ಷಿ ಕುಟುಂಬವಾಗಿ, ಈ ಮಕ್ಕಳು ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ ಈ ಒಂದು ವಠಾರದಲ್ಲಿ, ಈ ಒಂದು ಏರಿಯಾದಲ್ಲಿ ಅಪ್ಪ ನಿನ್ನ ಬೆಳಕನ್ನು ಸೂಸುತ್ತಾ ನಿನ್ನ ಸಾಕ್ಷಿ ಕುಟುಂಬವಾಗಿದ್ದುಕೊಂಡು ಅವರ ಸಾಕ್ಷಿ ಜೀವಿತದಿಂದಲೇ ಅನೇಕ ಅನ್ಯ ಜನಾಂಗವನ್ನು, ಒಂದು ಬಳಗವನ್ನು ಅಪ್ಪ ನಿನ್ನ ಕಡೆಗೆ ಆಕರ್ಷಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಪ್ಪ. ಅನೇಕರು ರಕ್ಷಣೆಯಲ್ಲಿ ಬರುವಂತೆ ಸಹಾಯ ಮಾಡು. ಎಲ್ಲದನ್ನು ಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಮತ್ತೊಮ್ಮೆ ಎಲ್ಲರಿಗೆ ದೇವರ